ಜ್ಯೂಸ್ ಏನೋ ಚೆನ್ನಾಗಿದೆ, ಆದರೆ ನನಗೆ ಈ ಸರಿ ಎಲೆಕ್ಷನ್ ಯಾಕೋ ತುಂಬ ಟಫ್ ಅನ್ನಿಸ್ತಿದೆ. ಚಿಗಪ್ಪ ಅದಕ್ಕೆ ಜಾಜಿ ಫೈಟ್ ಕೊಡ್ತಾರೆ ಅಂತ. ಫೈಟ್ ಕೊಡ್ತಿದ್ದು ಜಾಜಿ ಅಲ್ವೋ ದಿಶಾ, ನಿಂಗೆ ಇನ್ನೂ ಗೊತ್ತಾಗಿಲ್ವಾ? ಮುಂಚೆ ಸೌಂದರ್ಯನ ಮುಂದೆ ಯಾರು ಎಲೆಕ್ಷನ್ ಕಂಟೆಸ್ಟೇ ಮಾಡ್ತಿರ್ಲಿಲ್ಲ, ಅವಿರೋಧವಾಗಿ ಗೆಲ್ತಿದ್ಲು. ದಿಶಾ ಅವಳು ನಿಲ್ದೆ ಧೈರ್ಯವಾಗಿ ಜಾಜಿ ನಿಲ್ಸಿದ್ದಾಳೆ. ಓ, ಏನೋ ಪ್ಲಾನ್ ನಡೀತಾ ಇದೆ. ಎಲೆಕ್ಷನ್ ಅಷ್ಟು ಈಸಿ ಇಲ್ಲ. ನನಗನ್ಸೋ ಪ್ರಕಾರ ಎಲ್ರಿಗೂ ಏನಾದರೂ ಲಂಚ ಕೊಟ್ಟು ಸೌಂದರ್ಯನಿಗೆ ವೋಟ್ ಮಾಡೋ ಥರ ಮಾಡೋದು ಒಳ್ಳೇದು ಅನ್ಸುತ್ತೆ. ನಾನೊಪ್ಪಲ್ಲ. ಲಂಚ ತೊಗೊಳೋದು ಎಷ್ಟು ತಪ್ಪು, ಲಂಚ ಕೊಡೋದು ಅಷ್ಟೇ ತಪ್ಪು. ಅದಕ್ಕೆ ಇರೋ ಹೆಸರು, ಅವ್ರು ಮಾಡಿರೋ ಕೆಲಸಗಳೇ ಅವ್ರನ್ನ ಗೆಲ್ಲೋ ಥರ ಮಾಡುತ್ತೆ. ಬೇಕಾದ್ರೆ ಪಬ್ಲಿಸಿಟಿಗೆ ಅಂತ ಸ್ವಲ್ಪ ಹೆಚ್ಚಾಗಿ ದುಡ್ಡು ಖರ್ಚು ಮಾಡೋಣ, ಆದರೆ ಲಂಚದ ರೂಪದಲ್ಲಿ ಏನೂ ಕೊಡೋದು ಬೇಡ. ಹೌದು, ಚಿರು ಹೇಳ್ದಾಗೆ ಲಂಚ ಎಲ್ಲ ಕೊಡೋ ಅನಿವಾರ್ಯತೆ ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ಇಷ್ಟಕ್ಕೂ ನಾನು ಮುಂದೆ ನಿಂತಿರೋದು ಟಫ್ ಕ್ಯಾಂಡಿಡೇಟ್ ಏನಲ್ಲ. ಆಫ್ಟರ್ ಆಲ್ ಮನೆ ಕೆಲಸ ಮಾಡೋ ಅದು ಜಾಜಿ. ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ಜನಕ್ಕೆ ಗೊತ್ತಿರಲ್ವಾ? ಅದೆಲ್ಲ ಓಕೆನಮ್ಮ. ಈಗಿನ ಕಾಲದಲ್ಲಿ ಬರೀ ಆಶ್ವಾಸನೆ ಕೊಟ್ಟರೆ ಒಂದೇ ಸಾಲದು, ಕೈಗೆ ದುಡ್ಡು ಕೊಡಬೇಕು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗಿಫ್ಟ್ ಆದ್ರೂ ಏನಾದ್ರು ಕೊಡ್ಬೇಕಮ್ಮ, ಆಗ್ಲೇ ಎಲ್ಲ ಖುಷಿ ಪಡೋದು. ನೋಡು, ಈ ತರ ಮಾಡ್ಲಿಲ್ಲ ಅಂದ್ರೆ ವೋಟ್ ಬೀಳೋದೇ ಡೌಟು. ಇವರು ಈ ತರನೇ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಸೌಂದರ್ಯ ಸುಮ್ಮನಿದ್ದಾಳೆ ಅಂದ್ರೆ ಗ್ಯಾರಂಟಿ ಇವರು ಏನಾದ್ರೂ ಲಂಚ ಕೊಡ್ತಾರೆ. ಮೊದಲು ಈ ವಿಷಯನ ದಿಶಾಗೋಗಿ ಹೇಳ್ಬೇಕು. ಸುಕೋ, ಮಳ್ಳಿಯಾಗಿ ಮೆಲ್ಲಿಗೆ ಎಲ್ಲಿ ಹೋಗ್ತಾ ಇದೆಯೇ? ಬಾ, ತಲೆನೋವ್ರಿ, ರೆಸ್ಟ್ ಮಾಡಕ್ ಹೋಗ್ತೀನಿ. ಹೌದಾ? ನನಗೂ ಯಾಕೋ ಸ್ವಲ್ಪ ತಲೆನೋತಿದೆ ಕಣೆ, ನಾನು ಬರ್ತೀನಿ. ಹೊಟ್ಟೋಯ್ತು ಈಗ. ನೀ ಹೋಗು. ನನಗೆ ಚಿರುಗೆ ಈ ಲಂಚ ಕೊಡೋದೆಲ್ಲ ಇಷ್ಟ ಆಗಲ್ಲ. ಆದರೆ ನೀವು ಹೇಳ್ತಿರೋ ಥರ ಗಿಫ್ಟ್ಗಳೇನಾದರೂ ಕೊಡೋ ಥರ ಇದ್ರೆ ನೀವೇ ಪ್ಲ್ಯಾನ್ ಮಾಡಿ. ಏ ಮಿಸ್ಟರ್ ಪ್ರಭಾಕರ್, ಯಾಕೆ ಮತ್ತೆ ತಲೆನೋವ್ತಾ ಇದೆಯಾ? ಹಾಗಲ್ಲ ರೀ, ಬಂದಿಲ್ಲಿ ಕೂತ್ಕೊಳ್ಳಿ. ಗಿಫ್ಟ್ ಏನ್ ಕೊಡೋದು ಅಂತ ಡಿಸೈಡ್ ಮಾಡೋಣ. ಏನಾಯ್ತು? 5 ನಿಮಿಷ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀವು ಯೋಚನೆ ಮಾಡ್ತಾ ಇರಿ. ಐ ವಿಲ್ ಬಿ ಬ್ಯಾಕ್. ಅಯ್ಯೋ, ಎಲ್ಲರೂ ಕೈ ಕೊಟ್ಬಿಟ್ಟು ನನ್ನೊಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ.